ಹಾಯ್ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಸೊ ಈ ಒಂದು ಸೆಕ್ಷನಲ್ಲಿ ನಾವು ಪಾಲಿಗನ್ನ ಯಾವ ರೀತಿಯಾಗಿ ಕ್ರಿಯೇಟ್ ಮಾಡೋದು ಅಥವಾ ಡ್ರಾ ಮಾಡೋದು ಅಂತ ನೋಡ್ತಾ ಹೋಗೋಣ. ಸೊ ಓಕೆ, ಸೊ ನಾನಿಲ್ಲಿ ಪಾಲಿಗನ್ ಕಮೆಂಟ್ನ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಸೊ ನಮಗಿಲ್ಲಿ ಪ್ಯಾರಾಮೀಟರ್ಸಲ್ಲಿ ನೀವು ನೋಡ್ಬೋದು. ಸೊ ನಂಬರ್ ಆಫ್ ಸೈಡ್ಸ್ನ ನಾವು ಇಲ್ಲಿ ಡಿಫೈನ್ ಮಾಡಬೇಕಾಗುತ್ತೆ. ಸಪೋಸ್ ನಾನಿಲ್ಲಿ 5 ಅಂತ ಹೇಳಿ ಕ್ಲಿಕ್ ಮಾಡ್ಕೊಳ್ತೀನಿ. ಓಕೆ, ಸೊ ಪಾಲಿಗನ್ ಕ್ರಿಯೇಟ್ ಮಾಡಬೇಕಂತ ಹೇಳಿದರೆ ನೀವು ಜಸ್ಟ್ ಸೆಂಟರ್ ಪಾಯಿಂಟ್ನ ಕ್ಲಿಕ್ ಮಾಡಿ ನಿಮ್ಮ ಒಂದು ಮೌಸ್ನ ಅವೇ ಡ್ರ್ಯಾಗ್ ಮಾಡ್ತಾಯಿದ್ರೆ ಅಂತ ಹೇಳಿದರೆ ನಿಮ್ಮ ಒಂದು ಪಾಲಿಗನ್ ಈ ರೀತಿಯಾಗಿ ಕ್ರಿಯೇಟ್ ಆಗುತ್ತೆ. ಓಕೆ, ಸೊ ನಾವಿಲ್ಲಿ ಪಾಲಿಗನ್ನ ಒಂದು ಟರ್ಮಿನಾಲಜಿನ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಓಕೆ, ಸೊ ಪ್ಯಾರಾಮೀಟರ್ಸಲ್ಲಿ ನೀವು ನೋಡ್ತಾ ಇದ್ದೆ ಅಂತ ಹೇಳಿದರೆ ನಂಬರ್ ಆಫ್ ಸೈಡ್ಸ್ ಇದೆ. ಸೊ ನಂಬರ್ ಆಫ್ ಸೈಡ್ಸ್ ಬಂದುಬಿಟ್ಟು ನಿಮಗೆ ಮಿನಿಮಮ್ 3 ಇರಬೇಕು. ಓಕೆ, ಸೊ ನೀವು ಯಾವುದೋ ಒಂದು ಪಾಲಿಗನ್ನ ಕ್ರಿಯೇಟ್ ಮಾಡಬೇಕಂತ ಹೇಳಿದರೆ ನಂಬರ್ ಆಫ್ ಸೈಡ್ಸ್ ಮಿನಿಮಮ್ 3 ಆ್ಯಂಡ್ ದೆನ್ ಮ್ಯಾಕ್ಸಿಮಮ್ ವಿಲ್ ಬಿ 40. ಓಕೆ, ಸೊ ಈ ಒಂದು ಸಾಲಿಡ್ ವರ್ಕ್ಸಲ್ಲಿ ನಾವು ಮ್ಯಾಕ್ಸಿಮಮ್ 40 ನಂಬರ್ ಆಫ್ ಸೈಡ್ಸಿಂದ ಒಂದು ಪಾಲಿಗನ್ನ ಕ್ರಿಯೇಟ್ ಮಾಡ್ಬೋದು. ಆಲ್ಸೋ ಮಿನಿಮಮ್ 3. ಓಕೆ, ಸೊ ನಾನು ಇಲ್ಲಿ 5 ಕೊಡ್ತೀನಿ. ಸೊ ನಮಗೆ ಇನ್ಸ್ಕ್ರೈಬ್ಡ್ ಸರ್ಕಲ್ ಆ್ಯಂಡ್ ದೆನ್ ಸರ್ಕಮ್ಸ್ಕ್ರೈಬ್ಡ್ ಸರ್ಕಲ್ ಇದೆ. ಸೊ ಇನ್ಸ್ಕ್ರೈಬ್ಡ್ ಸರ್ಕಲ್ ಅಂತ ಹೇಳಿದರೆ ಈ ಒಂದು ಲೈನ್ಸ್ ನಾವು ಏನಿದೆ ನಂಬರ್ ಆಫ್ ಸೈಡ್ಸ್, ಈ ಒಂದು ನಂಬರ್ ಆಫ್ ಸೈಡ್ಸ್ ಇಂದ ನಿಮಗೆ ಇನ್ಸೈಡ್ ಒಂದು ಸರ್ಕಲ್ ಕ್ರಿಯೇಟ್ ಆಗುತ್ತೆ. ದಿಸ್ ಈಸ್ ಯುವರ್ ಇನ್ಸ್ಕ್ರೈಬ್ಡ್ ಸರ್ಕಲ್. ಓಕೆ, ಸಪೋಸ್ ಸರ್ಕಮ್ಸ್ಕ್ರೈಬ್ಡ್ ಸರ್ಕಲ್ ಅಂತ ಹೇಳಿದರೆ ಯಾವ ಒಂದು ನಂಬರ್ ಆಫ್ ಸೈಡ್ಸ್ ಇಂಟರ್ಸೆಕ್ಟ್ ಆಗ್ತಾ ಇದೆ ಈಚ್ ಪಾಯಿಂಟ್, ಆ ಒಂದು ಪಾಯಿಂಟ್ ಟು ಪಾಯಿಂಟ್ ನಿಮಗೆ ಒಂದು ಸರ್ಕಲ್ ಕ್ರಿಯೇಟ್ ಆಗುತ್ತೆ. ದಿಸ್ ಈಸ್ ಸರ್ಕಮ್ಸ್ಕ್ರೈಬ್ಡ್ ಸರ್ಕಲ್. ಓಕೆ, ಸೊ ಹಾಗೆ ನೀವು ನೋಡ್ತಾ ಇದೆ ಅಂತ ಹೇಳಿದರೆ ಇಲ್ಲಿ ನಮಗೆ ಪೊಸಿಷನ್ ಅಲಾಂಗ್ ಎಕ್ಸ್ ಆಕ್ಸಿಸ್ ಆ್ಯಂಡ್ ದೆನ್ ವೈ ಆಕ್ಸಿಸ್ ಇದೆ. ಸೊ ಡಯಾಮೀಟರ್ ಆಫ್ ಸರ್ಕಮ್ಸ್ಕ್ರೈಬ್ಡ್ ಸರ್ಕಲ್ ಆ್ಯಂಡ್ ದೆನ್ ಇನ್ಸ್ಕ್ರೈಬ್ಡ್ ಸರ್ಕಲ್, ಸೊ ಆ್ಯಂಗಲ್ ಆ್ಯಸ್ ವೆಲ್. ಸೊ ನೀವಿಲ್ಲಿ ಎಲ್ಲನೂ ಎಂಟ್ರಿ ಮಾಡ್ತಾ ಹೋಗಿದೆ ಅಂದರೆ ನಿಮ್ಮ ಒಂದು ಪಾಲಿಗನ್ನ ನೀವು ಕಂಟ್ರೋಲ್ ಮಾಡ್ಬೋದು. ಸಪೋಸ್ ಡಯಾ 160 ಕೊಡ್ತೀನಿ. ಓಕೆ, ಸೊ ಎಕ್ಸಲ್ಲಿ ನನಗೆ -30 ಬೇಕು ಅಂತ ಹೇಳಿದರೆ ಆ್ಯಂಡ್ ದೆನ್ ವೈಯಲ್ಲಿ ನಮಗೆ -30. ಸೊ ಈ ರೀತಿ ನಿಮ್ಮ ಒಂದು ಪಾಲಿಗನ್ನ ನೀವು ಕ್ರಿಯೇಟ್ ಮಾಡ್ಬೋದು. ಓಕೆ, ಸೊ ನೀವಿಲ್ಲಿ ಪಾಲಿಗನ್ ಏನು ಕ್ರಿಯೇಟ್ ಮಾಡಿದ್ದೀವಿ, ಈ ಒಂದು ಪಾಲಿಗನ್ನ ನೀವು ಈ ಒಂದು ಪ್ಯಾರಾಮೀಟರ್ಸಿಂದ ಕಂಟ್ರೋಲ್ ಕೂಡ ಮಾಡ್ಬೋದು. ಸೊ ಒನ್ ಮೋರ್ ಆಪ್ಷನ್ ಇದೆ ಇಲ್ಲಿ ನಿಮಗೆ ಆಪ್ಷನ್ಸಲ್ಲಿ ಫಾರ್ ಕನ್ಸ್ಟ್ರಕ್ಷನ್. ಸೊ ಫಾರ್ ಕನ್ಸ್ಟ್ರಕ್ಷನ್ ನೀವು ಎನೇಬಲ್ ಮಾಡಿದ್ದೀರಿ ಅಂತ ಹೇಳಿದರೆ ನೀವು ಒಂದು ಯಾವುದೇ ಒಂದು ಪಾಲಿಗನ್ನ ಕ್ರಿಯೇಟ್ ಮಾಡ್ತೀರಾ, ಆ ಒಂದು ಪಾಲಿಗನ್ ನಿಮಗೆ ಆ್ಯಸ್ ಎ ಕನ್ಸ್ಟ್ರಕ್ಷನ್ ರೆಫರೆನ್ಸ್ ಆಗಿ ಕ್ರಿಯೇಟ್ ಆಗುತ್ತೆ. ಓಕೆ, ಸೊ ನೀವಿಲ್ಲಿ ನೋಡ್ಬೋದು ನಾವೊಂದು ಏನು ಪಾಲಿಗನ್ನ ಕ್ರಿಯೇಟ್ ಮಾಡಿದ್ದೀವಿ ಇಲ್ಲಿ, ಈ ಒಂದು ಪಾಲಿಗನ್ ನಮಗೆ ರೆಗ್ಯುಲರ್ ಪಾಲಿಗನ್ ಆಗಿರಲ್ಲ. ಓಕೆ, ದಿಸ್ ಈಸ್ ಎ ಕನ್ಸ್ಟ್ರಕ್ಷನ್ ಜಿಯೋಮೆಟ್ರಿ ಆಗುತ್ತೆ. ಸೊ ಈ ಒಂದು ಕನ್ಸ್ಟ್ರಕ್ಷನ್ ಜಿಯೋಮೆಟ್ರಿ ದಿಸ್ ಈಸ್ ನಾಟ್ ಎ ಪಾರ್ಟ್ ಆಫ್ ಡ್ರಾಯಿಂಗ್ ಅಥವಾ ಸ್ಕೆಚ್. ಓಕೆ, ಸೊ ದಿಸ್ ಇಸ್ ಫಾರ್ ಎ ರೆಫರೆನ್ಸ್ ಪರ್ಪಸ್. ಈ ರೀತಿಯಾಗಿ ನಿಮಗೆ ಪಾರ್ಟ್ ಆಫ್ ಸ್ಕೆಚ್ ಅಥವಾ ಪಾರ್ಟ್ ಆಫ್ ಜಿಯೋಮೆಟ್ರಿ ಇರಬೇಕಂತ ಹೇಳಿದರೆ ನೀವು ಅದನ್ನು ಒಂದು ಆಪ್ಷನ್ ಏನಿದೆ ಫಾರ್ ಕನ್ಸ್ಟ್ರಕ್ಷನ್ ಅದನ್ನು ಡಿಸೇಬಲ್ ಮಾಡಬೇಕಾಗುತ್ತೆ. ಓಕೆ, ಸೊ ಇದನ್ನು ನೀವು ಡಿಸೇಬಲ್ ಮಾಡಿದಿರಿ ಅಂತ ಹೇಳಿದರೆ ನೀವು ಏನು ಕ್ರಿಯೇಟ್ ಮಾಡ್ತೀರಾ ಅದು ನಿಮ್ಮ ರೆಗ್ಯುಲರ್ ಜಿಯೋಮೆಟ್ರಿ ಆಗಿ ಕ್ರಿಯೇಟ್ ಆಗುತ್ತೆ. ಓಕೆ, ಸೊ ದಿಸ್ ಈಸ್ ಪಾಲಿಗನ್. ಸೊ ಇದನ್ನು ನಾವು ಡಿಲೀಟ್ ಮಾಡ್ಕೊಳ್ಳೋಣ. ಸೊ ನೆಕ್ಸ್ಟ್ ಆಪ್ಷನ್ ಈಸ್ ಸ್ಕೆಚ್ ಫಿಲೆಟ್. ಸೊ ಇದಕ್ಕೂ ಮುಂಚೆ ನಾವೊಂದು ರೆಕ್ಟ್ಯಾಂಗಲ್ನ ಇಲ್ಲಿ ಡ್ರಾ ಮಾಡ್ಕೊಳ್ಳೋಣ. ಓಕೆ, ಸೊ ಒನ್ ಹಿಯರ್ ಆ್ಯಂಡ್ ಇನ್ನೊಂದು ಇಲ್ಲಿ ರೆಕ್ಟ್ಯಾಂಗಲ್ನ ಡ್ರಾ ಮಾಡ್ಕೊಳ್ತೀನಿ. ಓಕೆ, ಸೊ ಇವಾಗ ಸ್ಕೆಚ್ ಫಿಲೆಟಲ್ಲಿ ನೀವು ನೋಡ್ತಾ ಇದೆ ಅಂತ ಹೇಳಿದರೆ ಫಸ್ಟ್ ಒಂದು ಬಂದುಬಿಟ್ಟು ಸ್ಕೆಚ್ ಫಿಲೆಟ್. ಸೊ ಸ್ಕೆಚ್ ಫಿಲೆಟ್ನ ತೊಗೊಳ್ತೀನಿ. ಸೊ ಇಲ್ಲಿ ನಿಮಗೆ ಫಿಲೆಟ್ ಪ್ಯಾರಾಮೀಟರ್ಸಲ್ಲಿ ಸೊ ರೇಡಿಯಸ್ ಆಫ್ ಯುವರ್ ಫಿಲೆಟ್ನ ನೀವು ಎಂಟ್ರಿ ಮಾಡಬೇಕು. ಸಪೋಸ್ ನಾನಿಲ್ಲಿ 20 mm ತೊಗೊಳ್ತೀನಿ. ಓಕೆ, ಸೊ ಈ ಲೈನ್ ಆ್ಯಂಡ್ ದೆನ್ ಈ ಲೈನ್. ಸೊ ಈ ಎರಡು ಲೈನ್ಗೆ ನನಗೆ ಫಿಲೆಟ್ ಬೇಕಂತ ಹೇಳಿದರೆ ನೀವು ಜಸ್ಟ್ 2 ಲೈನ್ಸ್ನ ಸೆಲೆಕ್ಟ್ ಮಾಡಿದ್ರಿ ಅಂತ ಹೇಳಿದರೆ ಈ ರೀತಿಯಾಗಿ ನಿಮ್ಮ ಒಂದು ಫಿಲೆಟ್ ಏನಿದೆ ಅದು ನಿಮಗೆ ಶೋ ಆಗುತ್ತೆ. ಓಕೆ, ಸೊ ನೀವು ಓಕೆ ಕ್ಲಿಕ್ ಮಾಡಿದ್ರಿ ಅಂತ ಹೇಳಿದರೆ ನಿಮ್ಮ ಒಂದು ಫಿಲೆಟ್ ಜನ್ರೇಟ್ ಆಗುತ್ತೆ. ಸೊ ಇದೇ ರೀತಿಯಾಗಿ ನೀವು ಡಿಫ್ರೆಂಟ್ ಟೈಪ್ಸ್ ಆಫ್ ಫಿಲೆಟ್ ಬೇಕು ಅಂತ ಹೇಳಿದರೆ ನೀವು ಕ್ರಿಯೇಟ್ ಮಾಡ್ಬೋದು. ಸಪೋಸ್ ನಾನಿಲ್ಲಿ 40 ಕೊಡ್ತೀನಿ. ಓಕೆ, ದಿಸ್ ಲೈನ್ ಆ್ಯಂಡ್ ದೆನ್ ದಿಸ್ ಲೈನ್. ಸೊ ಈ ರೀತಿಯಾಗಿ ನಿಮ್ಮ ಒಂದು ಫಿಲೆಟ್ ಕ್ರಿಯೇಟ್ ಆಗುತ್ತೆ. ಸಪೋಸ್ ನೀವು ಮಲ್ಟಿಪಲ್ ಫಿಲೆಟ್ನ ಅಟ್ ಎ ಟೈಮ್ ಕ್ರಿಯೇಟ್ ಮಾಡಬೇಕಂತ ಹೇಳಿದರೆ ನೀವು ಒಂದು ಲೈನ್ಸ್ ಏನಿದೆ ಈ ಒಂದು ಲೈನ್ಸ್ನ ಅಟ್ ದ ಸೇಮ್ ಟೈಮ್ ಸೆಲೆಕ್ಟ್ ಮಾಡಿಕೊಂಡು ನೀವು ಫಿಲೆಟ್ನ ಕ್ರಿಯೇಟ್ ಮಾಡ್ಬೋದು. ಓಕೆ, ಸೊ ನಿಮಗೆ ಎಷ್ಟು ಎಂಟಿಟೀಸ್ ಬೇಕು ಅಷ್ಟು ಎಂಟಿಟೀಸ್ನ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಒಂದು ಫಿಲೆಟ್ನ ಒನ್ಸ್ ಅಟ್ ಎ ಟೈಮ್ ಕ್ರಿಯೇಟ್ ಮಾಡ್ಬೋದು. ಓಕೆ, ಸೊ ದಿಸ್ ಈಸ್ ಅ ಫಿಲೆಟ್. ಓಕೆ, ಸೊ ಒನ್ ಮೋರ್ ಆಪ್ಷನ್ ಇದೆ ನಮಗೆ ಇಲ್ಲಿ ಸ್ಕೆಚ್ ಚಾಂಫರ್ ಅಂತೇಳಿ. ಸೊ ಸ್ಕೆಚ್ ಚಾಂಫರಲ್ಲಿ ನಮಗೆ 3 ಟೈಪ್ಸ್ ಇದೆ. ಸೊ ಆ್ಯಂಗಲ್ ಟು ಡಿಸ್ಟೆನ್ಸ್ ಫಸ್ಟ್ ಒನ್ ಇದನ್ನು ನೋಡೋಣ.
ಓಕೆ. ಸೊ ಆ್ಯಂಗಲ್ ಬಂದುಬಿಟ್ಟು ದಟ್ ವಿಲ್ ಬಿ ಯುವರ್ D1. ಓಕೆ. ಸೊ ನೀವು ಫಸ್ಟ್ ಲೈನ್ ಏನು ಕ್ಲಿಕ್ ಮಾಡ್ತೀರಾ ಚಾಂಫರ್ನ ಕ್ರಿಯೇಟ್ ಮಾಡಬೇಕಾದ್ರೆ ದಟ್ ವಿಲ್ ಬಿ ಯುವರ್ D1 ಆ್ಯಂಡ್ ದೆನ್ ಆ್ಯಂಗಲ್ ವಿಲ್ ಬಿ ಯುವರ್ ನೆಕ್ಸ್ಟ್. ಓಕೆ. ಸೊ ಇಲ್ಲಿ ನನಗೆ D1ಅಲ್ಲಿ 20 mm ಎಂಟ್ರಿ ಮಾಡ್ಕೊಳ್ತೀನಿ. ಸೊ ಆ್ಯಂಗಲ್ ವಿಲ್ ಬಿ 45. ಸೊ ನಾನು ಯಾವ ಲೈನ್ ಫಸ್ಟ್ ಕ್ಲಿಕ್ ಮಾಡ್ತೀನಿ ಆ ಲೈನಲ್ಲಿ ನನಗೆ 20 mm ಒಂದು ಚಾಂಫರ್ ಆ್ಯಡ್ ಆಗುತ್ತೆ. ಆ್ಯಂಡ್ ದೆನ್ ಸೆಕೆಂಡ್ ಲೈನ್ ವಿಲ್ ಬಿ ಅವರ್ ಆ್ಯಂಗಲ್. ಸೊ ಫಸ್ಟ್ ಈ ಲೈನ್ ಕ್ಲಿಕ್ ಮಾಡ್ಕೊಳ್ತೀನಿ ಆ್ಯಂಡ್ ದೆನ್ ದಿಸ್ ಲೈನ್. ಸೊ ನೀವು ಇಲ್ಲಿ ಝೂಮ್ ಮಾಡಿ ನೋಡ್ತಾ ಇದ್ದೀರ ಅಂತ ಹೇಳಿದ್ರೆ ಫಸ್ಟ್ ಲೈನ್ ನಾವು ಏನು ಕ್ಲಿಕ್ ಮಾಡ್ಕೊಂಡಿದ್ವಿ ಈ ಒಂದು ಲೈನ್ಗೆ ನಮಗೆ 20 mm ಚಾಂಫರ್ ಅಬೌಟ್ 45 ಡಿಗ್ರಿ ಆ್ಯಂಗಲ್ ಬರ್ತಾ ಇದೆ. ಸಪೋಸ್ ನನಗೆ ಈ ಒಂದು 20 mm ಈ ಕಡೆ ಬೇಕು ಅಂದ್ಕೊಳ್ಳಿ. ಓಕೆ. ಸೊ ಜಸ್ಟ್ ಅಂಡು ಮಾಡ್ಕೊಳ್ತೀನಿ. ಸೊ 20 mm ಫಸ್ಟ್ ದಿಸ್ ಲೈನ್ ಆ್ಯಂಡ್ ದೆನ್ ದಿಸ್ ಲೈನ್. ಸೊ ಈ ರೀತಿಯಾಗಿ ನಿಮ್ಮ ಒಂದು ಚಾಂಫರ್ನ ಕ್ರಿಯೇಟ್ ಮಾಡ್ಬೋದು. ಓಕೆ. ಸೊ ಅಂಡು ಮಾಡ್ಕೊಳ್ತೀನಿ. ಸಪೋಸ್ ನನಗೆ 60 ಡಿಗ್ರಿ ಬೇಕಿದೆ ಅಂತ ಹೇಳಿದರೆ ದಿಸ್ ಒನ್ ಆ್ಯಂಡ್ ದೆನ್ ದಿಸ್ ಒನ್. ಸೊ ಈ ರೀತಿಯಾಗಿ ನಿಮ್ಮ ಒಂದು ಚಾಂಫರ್ನ ನೀವು ಈಸಿಯಾಗಿ ಕ್ರಿಯೇಟ್ ಮಾಡ್ಬೋದು. ಓಕೆ. ಸೊ ದಿಸ್ ಈಸ್ ಆ್ಯಂಗಲ್ ಆ್ಯಂಡ್ ದೆನ್ ಡಿಸ್ಟೆನ್ಸ್. ಸೊ ನೆಕ್ಸ್ಟ್ ಆಪ್ಷನ್ ಈಸ್ ಡಿಸ್ಟೆನ್ಸ್ ಆ್ಯಂಡ್ ದೆನ್ ಡಿಸ್ಟೆನ್ಸ್. ಸೊ ನೀವು ಈ ಒಂದು ಲೈನ್ ಏನಿದೆ ಈ ಒಂದು ಲೈನಲ್ಲಿ ನಿಮಗೆ 20 mm ಚಾಂಫರ್ ಬೇಕಾಗಿದೆ. ಸೊ ಈ ಲೈನಲ್ಲಿ ನಿಮಗೆ 30 mm ಚಾಂಫರ್ ಬೇಕಿದೆ ಅಂತ ಹೇಳಿದರೆ ಸೊ ನೀವು D1 20 mm ಎಂಟ್ರಿ ಮಾಡ್ಕೊಳ್ತೀನಿ ಆ್ಯಂಡ್ ದೆನ್ D2 30. ಓಕೆ. ಸೊ ಫಸ್ಟ್ ಲೈನ್ 20 mm ಇಲ್ಲಿ ಬೇಕಾಗಿದೆ ಆ್ಯಂಡ್ ದೆನ್ 30 mm ಈ ಕಡೆ. ಸೊ ಈ ರೀತಿಯಾಗಿ ನಿಮ್ಮ ಒಂದು ಚಾಂಫರ್ನ ನೀವು ವಿತ್ ವೇರಿಯಬಲ್ ಡಿಸ್ಟೆನ್ಸ್, ಸೊ ಈಕ್ವಲ್ ಡಿಸ್ಟೆನ್ಸ್ ಅಲ್ಲದೆ ಸೊ ವೇರಿಯಬಲ್ ಡಿಸ್ಟೆನ್ಸ್ ಅಟ್ ಸಮ್ ಡಿಫರೆನ್ಸ್ ನೀವು ಇದನ್ನ ಕ್ರಿಯೇಟ್ ಮಾಡ್ಕೋಬೋದು ಯೂಸಿಂಗ್ ಡಿಸ್ಟೆನ್ಸ್ ಚಾಂಫರ್. ಓಕೆ. ಸೊ ನೆಕ್ಸ್ಟ್ ಆಪ್ಷನ್ ಈಸ್ ಈಕ್ವಲ್ ಡಿಸ್ಟೆನ್ಸ್. ಸೊ ಈಕ್ವಲ್ ಡಿಸ್ಟೆನ್ಸ್ ಅಂತ ಹೇಳಿದರೆ ಸೊ ಎರಡು ಲೈನ್ ನೀವು ಏನು ಕ್ಲಿಕ್ ಮಾಡ್ಕೊಳ್ತೀರಾ 2 ಎಂಟಿಟೀಸ್ ದಟ್ ವಿಲ್ ಬಿ ಈಕ್ವಲಿ 20-20. ಓಕೆ. ಸೊ ಈ ರೀತಿಯಾಗಿ 20-20 ಇರುತ್ತೆ. ಸೊ ಸಪೋಸ್ ನನಗೆ 30 ಬೇಕು ಅಂತ ಹೇಳಿದರೆ 30 ಆ್ಯಂಡ್ ದೆನ್ 30. ಸೊ ಈ ರೀತಿಯಾಗಿ ಈ 3 ಟೈಪ್ಸ್ ಆಫ್ ಆಪ್ಷನ್ಸ್ನ ನೀವು ಯೂಸ್ ಮಾಡಿಕೊಂಡು ನಿಮ್ಮ ಒಂದು ಚಾಂಫರ್ ಏನಿದೆ ಅದನ್ನು ಕ್ರಿಯೇಟ್ ಮಾಡ್ಬೋದು. ಓಕೆ. ಸೊ ದಿಸ್ ಈಸ್ ಸ್ಕೆಚ್ ಫಿಲೆಟ್. ಓಕೆ. ಸೊ ಇದನ್ನು ಡಿಲೀಟ್ ಮಾಡ್ಕೊಳ್ಳೋಣ. ಸೊ ಅವರ್ ನೆಕ್ಸ್ಟ್ ಆಪ್ಷನ್ ಈಸ್ ಪಾಯಿಂಟ್. ಓಕೆ. ಸೊ ಪಾಯಿಂಟ್ ಅಂತ ಹೇಳಿದರೆ ನೀವು ಪಾಯಿಂಟ್ ಕಮೆಂಟ್ ತಗೊಂಡು ಸೊ ನಿಮಗೆ ಯಾವುದು ಡಿಸೈಡ್ ಪೊಸಿಷನ್ ಅಲ್ಲಿ ಜಸ್ಟ್ ನೀವು ಪಾಯಿಂಟ್ನ ಕ್ಲಿಕ್ ಮಾಡ್ಬೋದು. ಓಕೆ. ಇನ್ ಕೇಸ್ ನಿಮಗೆ ಡೈಮೆನ್ಷನ್ ಏನಾದರೂ ಬೇಕು ಪ್ರಿಸೈಸ್ ಲೊಕೇಶನ್ಗೆ ಅಂತ ಹೇಳಿದರೆ ನೀವು ಈ ರೀತಿಯಾಗಿ ಡೈಮೆನ್ಷನ್ ಕೂಡ ಆ್ಯಡ್ ಮಾಡ್ಕೋಬೋದು. ಸೊ ಓಕೆ. ಈ ರೀತಿಯಾಗಿ ಡೈಮೆನ್ಷನ್ಸ್ ಕೂಡ ಆ್ಯಡ್ ಮಾಡಿ ನಿಮ್ಮ ಒಂದು ಪಾಯಿಂಟ್ನ ಪೊಸಿಷನ್ನ ನೀವು ಕಂಟ್ರೋಲ್ ಮಾಡ್ಬೋದು. ಸೊ ದಿಸ್ ಈಸ್ ಪಾಯಿಂಟ್ ಕಮಾಂಡ್.